ಸಿಂಪಲ್ಲಾಗಿ ಫಟಾಫಟ್ ಅಂತ ನೀರು ದೋಸೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್. ನಾನು ನೈಟೇ ಕೂಡ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನೀವು ಒಂದು 3 or 4 hours ಬೇಕಾದ್ರೂ ನೆನೆಸಿಟ್ಕೋಬೋದು, ಇಮಿಡಿಯೇಟಾಗಿ ಆಗುತ್ತೆ. ಆ್ಯಂಡ್ ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಬ್ಲೆಂಡ್ ಆಗಿದೆ. ಅದಕ್ಕೆ ಒಂದು 2 glasses ವಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ತಿಕ್ಕಾಗಿದ್ದರೆ ಸಾಕು. ನೋಡಿ, ಇಲ್ಲಿ ಜಾರು ಅಷ್ಟು ತಿಕ್ಕಾಗಿರಬೇಕು. ಸ್ವಲ್ಪ ಫುಲ್ಲು ನೀರು ಥರ ಆದರೆ ಎದೋಳಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ 1.5 ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ದೋಸೆ ಮಾಡೋಣ. ಎಣ್ಣೆ ಎಲ್ಲ ನಾನು ಸವರ್ಕೊಂಡಿದ್ದೀನಿ ಆಲ್ರೆಡಿ. ನಿಧಾನಕ್ಕೆ ಎಲ್ಲ ಕಡೆನೂ ಅಪ್ಲೈ ಆಗೋ ಥರ ಸ್ವಲ್ಪನೇ ಹೀಗೆ ಹಾಕ್ಕೊಳ್ಳೋಣ. ದೋಸೆಗೆ ಅದೇ ಎದ್ದೋಳುತ್ತೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ನೀರು ದೋಸೆಗೆ ಅಂತಲೇ ಒಂದು ಸಪ್ರೇಟ್ ಕಲ್ಲು ಬರುತ್ತೆ. ನಾನು ಅದಕ್ಕಿಂತ ನನಗೆ ತವನದಲ್ಲೇ ಈಸಿ, ಸೊ ಅದಕ್ಕೋಸ್ಕರ ನಾನು ತವನೇ ಯೂಸ್ ಮಾಡ್ತೀನಿ, ನಾನ್ ಸ್ಟಿಕ್ ತವನ. ಇದೇ ರೀತಿ ಎಲ್ಲನೂ ಒಂದೊಂದೇ ಮಾಡ್ಕೊಳ್ಳೋಣ. ಇದು ಮೀನು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಮೀನು ಸಾಂಬಾರು ಮಾಡಿಟ್ಕೊಂಡಿದ್ದೀನಿ. ಆಲ್ರೆಡಿ ಫಿಶ್ ಸಾಂಬಾರನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ಚೆಕ್ ಮಾಡ್ಬೋದು ನನ್ನ ಯೂಟ್ಯೂಬಲ್ಲೇ. ನೋಡಿ, ಎರಡೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಜೊತೆಗೆ ಫ್ರೈ ಕೂಡ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.